ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ತೀವ್ರ ಗೊಂದಲಗಳ ನಡುವೆಯೇ ಶಾಂತಿ ಮಂತ್ರ. ಇಂದಿನಿಂದ ಪಾಕಿಸ್ತಾನದಲ್ಲಿ ಅಮೆರಿಕ, ಇಸ್ರೇಲ್, ಇರಾನ್ ನಡುವೆ ಶಾಂತಿ ಮಾತುಕತೆ. ಮಳೆಗಾಲಕ್ಕೂ ಮುನ್ನ ಹೂಳೆತ್ತಲು ಸೂಚನೆ. ಮುಂಗಾರು ಪೂರ್ವ ಸಿದ್ಧತೆ. ಜಿಬಿಎಯಲ್ಲಿ ಇಲಾಖೆಗಳ ಅಧಿಕಾರಿಗಳ ಸಭೆ. ಗಗನಯಾನ ಏರ್ ಡ್ರಾಪ್ ಪರೀಕ್ಷೆ ಯಶಸ್ವಿ. ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಇಳಿಸುವ ಪ್ರಕ್ರಿಯೆ. ಸಿಬಿಎಸ್ಇ ಪ್ರಾಥಮಿಕ ಶಾಲೆಗಳಲ್ಲಿ ಈ ವರ್ಷದಿಂದಲೇ ಎಐ ಕಲಿಕೆ ಆರಂಭ. 3ರಿಂದ 5ನೇ ತರಗತಿ ಮಕ್ಕಳಿಗೆ ಕಂಪ್ಯೂಟೇಷನಲ್ ಥಿಂಕಿಂಗ್ ಕಲಿಕೆ. 6ರಿಂದ 8ನೇ ತರಗತಿಗೆ ಕಂಪ್ಯೂಟೇಷನಲ್ ಥಿಂಕಿಂಗ್ ಜೊತೆ ಎಐ ಪಾಠ. ರಾಜಧಾನಿಗೆ ತಂಪೆರೆದ ಸಂಜೆ ಮಳೆ. ಬಿಸಿಲಿನ ಬೇಗೆಗೆ ಬಸವಳಿದಿದ್ದ ನಗರ. ಇಂದು ಸಂಜೆಯೂ ಮಳೆ ಆಗುವ ಸಂಭವ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಕರಾವಳಿ ಕಾವಲು ಪಡೆಗೆ 4 ALH-MK3 ಹೆಲಿಕಾಪ್ಟರ್ಗಳ ಹಸ್ತಾಂತರ. ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಾಣವಾಗಿರುವ ಹೆಲಿಕಾಪ್ಟರ್ ಇದು. ವಣ್ಸೆ ಶಾಲೆಯಲ್ಲಿ ಎಐ ಟೀಚರ್ ರಾಜ್ಯದ ಸರ್ಕಾರಿ ಶಾಲೆಯಲ್ಲಿಯೇ ಪ್ರಥಮ. ಇಂದು ಉದ್ಘಾಟನೆ. ಕೃಷಿಯಲ್ಲಿ ನೀರಿಗಾಗಿ ಬೋರ್ವೆಲ್ ಬಳಕೆ ಏರಿಕೆ. ತೆರೆದ ಬಾವಿ ಇಳಿಕೆ. 2004ರಲ್ಲಿ 7 ಲಕ್ಷ ಇದ್ದ ಕೊಳವೆ ಬಾವಿಗಳು 2025ರಲ್ಲಿ 10.2 ಲಕ್ಷಕ್ಕೆ ಏರಿಕೆ. ಭಾರತದ ಜಿಡಿಪಿ ಶೇಕಡ 6.9ರಷ್ಟು. ಎಡಿಬಿ ಪರಿಷ್ಕೃತ ಅಂದಾಜು. ಏಷ್ಯನ್ ಬಾಕ್ಸಿಂಗ್ ವಿಶ್ವನಾಥ್ ಸುರೇಶ್ಗೆ ಚಿನ್ನ.